ಶಾಲೆಯ ಮೈದಾನದಲ್ಲೇ ಆಟ ಆಡುತ್ತಲೇ ಕುಸಿದು ಬಾಲಕಿ ಸಾವನ್ನಪ್ಪಿದ್ದಾಳೆ. ನೋಡುತ್ತಲೇ ಹಾರಿ ಹೋಯಿತು ಪುಟಾಣಿಯ ಪ್ರಾಣ ಪಕ್ಷಿ. ಶಾಲಾ ಮೈದಾನ ಆಟ ಆಡುತ್ತಲೇ ಕುಸಿದು ಬಾಲಕಿ ಸಾವನ್ನಪ್ಪಿರುವಂಥದ್ದು. ನೋಡುತ್ತಲೇ ಹಾರಿ ಹೋಯಿತು ಪುಟಾಣಿಯ ಪ್ರಾಣ ಪಕ್ಷಿ. ಕಾರ್ಡಿಯಾಕ್ ಅರೆಸ್ಟ್ನಿಂದ 9 ವರ್ಷದ ಬಾಲಕಿ ದಿವ್ಯಾ ಸಾವನ್ನಪ್ಪಿರುವಂಥದ್ದು. ರಾಜಸ್ಥಾನದ ನಾಗೌರ ಜಿಲ್ಲೆಯ ಗೋಠಾನ್ ಎಂಬಲ್ಲಿ ಈ ಘಟನೆ ನಡೆದಿದೆ. ರಾಜೇಂದ್ರ ಬವೇಡಿಯ ಪುತ್ರಿ 9 ವರ್ಷದ ದಿವ್ಯಾ ಸಾವನ್ನಪ್ಪಿರುವಂಥದ್ದು. ಸ್ಥಳೀಯ ಶಾಲೆಯಲ್ಲಿ 3ನೇ ತರಗತಿ ಓದುತ್ತಿದ್ದಂತಹ ದಿವ್ಯಾ ಬೆಳಿಗ್ಗೆ ಪ್ರೇಯರ್ ಸಮಯದಲ್ಲಿ ಮೈದಾನದಲ್ಲಿದ್ಲು. ಬಾಲಕಿ ಆಟ ಆಡುತ್ತಿದ್ಲು. ಆಟ ಆಡುವ ವೇಳೆ ಕಾರ್ಡಿಯಾಕ್ ಅರೆಸ್ಟ್ನಿಂದ ಕುಸಿದು ಬಿದ್ದಿದ್ದಾಳೆ ಬಾಲಕಿ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದ್ರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಬಾಲೆ ಬದುಕಲಿಲ್ಲ. ಕಣ್ಣೀರ ಕಡಲಲ್ಲಿ ಈಗ ಪುಟ್ಟ ಬಾಲೆಯ ದಿವ್ಯಾ ಪೋಷಕರಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 9 ವರ್ಷದ ಬಾಲಕಿರಿ ಶಾಲೆಯ ಆಟದ ಮೈದಾನ ಅದು. ತನ್ನ ಪಾಡಕ್ಕೆ ತಾನು ಆಟ ಆಡ್ತಿದ್ದಾಳೆ. ಆದ್ರೆ ನೋಡುತ್ತಂತೆ ಕುಸಿದು ಬಿದ್ಬಿಟ್ಲು ಹುಡುಗಿ. ಇನ್ನೇನು ನೋಡಬೇಕು ಅನ್ನೋ ಅಷ್ಟರಲ್ಲಿ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಕಾರ್ಡಿಯಾಕ್ ಅರೆಸ್ಟ್ ಅಂತೆ. 9 ವರ್ಷದ ಬಾಲಕಿಗೆ ಕಾರ್ಡಿಯಾಕ್ ಅರೆಸ್ಟ್. ರಾಜಸ್ಥಾನದ ನಾಗೌರ್ ಜಿಲ್ಲೆಯ ಗೋಠಾನ್ ಬಳಿ ನಡೆದಿದೆ ಈ ಘಟನೆ. ರಾಜೇಂದ್ರ ಬವೇಡಿಯ ಪುತ್ರಿ 9 ವರ್ಷದ ದಿವ್ಯಾ ಸಾವನ್ನಪ್ಪಿರುವಂಥದ್ದು. ಸ್ಥಳೀಯ ಶಾಲೆಯಲ್ಲಿ 3ನೇ ತರಗತಿ ಓದ್ತಿದ್ಲು. ಶಾಲೆಯ ಆಟದ ಮೈದಾನದಲ್ಲಿ ಆಟ ಆಡ್ತಿದ್ದಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ನೋಡಿ ಪ್ರೇಯರ್ ಸಮಯದಲ್ಲಿ ಮೈದಾನದಲ್ಲಿ ಬಾಲಕಿ ಆಟ ಆಡುವ ವೇಳೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ನೋಡಿ, ಆಟ ಆಡ್ತಿದ್ದಂತಹ ವೇಳೆ ಸಡನ್ ಆಗಿ ಕುಸಿದು ಬಿದ್ದಿದ್ದಾಳೆ ಬಾಲಕಿ. 3ನೇ ತರಗತಿಯ ಬಾಲಕಿ, 9 ವರ್ಷ, ಕೇವಲ 9 ವರ್ಷ. ದಿವ್ಯಾ ಬಾಲಕಿ ಮೃತಪಟ್ಟಿರುವಂಥದ್ದು. ಕಾರ್ಡಿಯಾಕ್ ಅರೆಸ್ಟ್ನಿಂದ 9 ವರ್ಷದ ಬಾಲಕಿ ದಿವ್ಯಾ ಮೃತಪಟ್ಟಿರುವಂಥದ್ದು. ಈ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದನ್ನ ಇತ್ತೀಚೆಗೆ ನಾವು ಕೇಳ್ತಾನೆ ಇದ್ದೀವಿ. ವೈದ್ಯರು ಕೂಡ ಅನೇಕ ವೇದಿಕೆಗಳಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ದೊಡ್ಡವರಾದ್ರೆ ಅಥವಾ ಇನ್ನು ಯುವಕರಾದ್ರೆ, ವಯಸ್ಸಾದವರಿಗಂತೂ ಬಿಡಿ, ಹಾರ್ಟ್ ಅಟ್ಯಾಕೋ ಅಥವಾ ಕಾರ್ಡಿಯಾಕ್ ಅಟ್ಯಾಕ್ ಬಗ್ಗೆ ಎಚ್ಚರಿಕೆಯನ್ನ ನೀಡ್ತಾನೆ ಇರ್ತಾರೆ. ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಸ್ನ ತಗೊಳ್ಳಿ ಅಂತ ವೈದ್ಯರು ಸಲಹೆ ನೀಡ್ತಾರೆ. ಆದ್ರೆ 9 ವರ್ಷ ಕೇವಲ ಆಟ ಆಡಿಕೊಂಡು ಇರಬೇಕಾದಂತಹ ವಯಸ್ಸದು. ಆದ್ರೆ ಶಾಲಾ ಮೈದಾನದಲ್ಲೇ ಆಟ ಆಡ್ತಿರುವಂತಹ ಸಂದರ್ಭದಲ್ಲಿ ಸಡನ್ ಆಗಿ ಕುಸಿದು ಬಿದ್ದಿದ್ದಾಳೆ ಬಾಲಕಿ ದಿವ್ಯಾ, 9 ವರ್ಷ. ಇದೇ ಸಂದರ್ಭದಲ್ಲಿ ಇನ್ನೇನು ಜಸ್ಟ್ ಬಂದು ನೋಡುವುದರಲ್ಲಿ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಕಾರ್ಡಿಯಾಕ್ ಅರೆಸ್ಟ್ನಿಂದ ಈ ಸಾವಾಗಿದೆ ಅಂತ ತಿಳಿದು ಬಂದಿದೆ. ರಾಜಸ್ಥಾನದ ನಾಗೌರಲ್ಲಿ ನಡೆದಿರುವಂತಹ ಘಟನೆ ಇದು. ನಾಗೌರ್ ಜಿಲ್ಲೆಯ ಗೋಠಾನ್ ರಾಜಸ್ಥಾನದ ಪ್ರದೇಶ. ಇಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಆಸ್ಪತ್ರೆಗೆ ಕರೆದೊಯ್ದ್ರೂ ಕೂಡ ಬಾಲೆ ಬದುಕಲಿಲ್ಲ.